ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟ್ ಕನ್ನಡ. ಇವತ್ತು ಮಾರ್ಕೆಟ್ ಫೈನಲಿ ಗ್ರೀನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಕ್ರೂಡ್ ಆಯಿಲ್ ಇನ್ಕ್ರೀಸ್, ಮಿಡ್ಲ್ ಈಸ್ಟ್ ಟೆನ್ಷನ್ ಮತ್ತು ಗ್ಲೋಬಲ್ ಅನ್ಸರ್ಟನಿಟಿಯಿಂದ ಮಾರ್ಕೆಟ್ ಮೇಲೆ ಪ್ರೆಷರ್ ಇದ್ದರೂ ಇವತ್ತು ಬೈಯರ್ಸ್ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ನಂಬರ್ಸ್ ನೋಡೋದಾದರೆ ನಿಫ್ಟಿ 50 119 ಪಾಯಿಂಟ್ ಮೇಲೆ ಹೋಗಿ 23,242ರಲ್ಲಿ ಕ್ಲೋಸ್ ಆಗಿದೆ. BSE ಸೆನ್ಸೆಕ್ಸ್ 394 ಪಾಯಿಂಟ್ ಮೇಲೆ ಹೋಗಿ 73,918ರಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1,130 ಪಾಯಿಂಟ್ ಮೇಲೆ ಹೋಗಿ 55,194ರಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 2% ಮೇಲೆ ಹೋಗಿದೆ ಇವತ್ತು. ಆಟೋ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ಆದರೆ IT ಸೆಕ್ಟ್ರಲ್ಲಿ ಇನ್ನೂ ಸ್ವಲ್ಪ ವೀಕ್ನೆಸ್ ತೋರಿಸ್ತಾ ಇದೆ. ಓವರಾಲ್ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಆಗಿತ್ತು. ಪಾಸಿಟಿವ್ ಸ್ಟಾಕ್ಸ್ ನೆಗೆಟಿವ್ ಸ್ಟಾಕ್ಗಿಂತ ಜಾಸ್ತಿ ಟ್ರೇಡ್ ಆಗಿದೆ ಇವತ್ತು. ಇವತ್ತಿನ ಮಾರ್ಕೆಟ್ ಬೈಯಿಂಗ್ ರಿಟರ್ನ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಮಾರ್ಕೆಟ್ ರಿಕವರಿಗೆ ಮೇನ್ ರೀಸನ್ ಫ್ಯೂಯಲ್ ಫಿಯರ್ ಸ್ವಲ್ಪ ರೆಡ್ಯೂಸ್ ಆಗಿದೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇಮಿಡಿಯೇಟ್ ಎಸ್ಕಲೇಷನ್ ಆಗ್ತಾ ಇಲ್ಲ. ಟ್ರಂಪ್ ಕೂಡ ಸೀಸ್ ಫೈರ್ ಕಂಟಿನ್ಯೂ ಆಗಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಇದು ಸ್ವಲ್ಪ ರಿಲೀಫ್ ಸಿಗ್ನಲ್ ಕೊಟ್ಟಿದೆ. ನಿನ್ನೆ ಪ್ಯಾನಿಕ್ ಸೇಲಿಂಗ್ ಮಾಡಿದವರು ಇವತ್ತು ಬೈಯಿಂಗ್ಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಮಾರ್ಕೆಟ್ ಗ್ರೀನಲ್ಲಿ ಕ್ಲೋಸ್ ಆಗಿದೆ. ಜಿಯೋ IPO ನ್ಯೂಸ್ ಇದೆ. ರಿಪೋರ್ಟ್ಸ್ ಪ್ರಕಾರ ಜಿಯೋ ಅಪ್ರಾಕ್ಸಿಮೇಟ್ಲಿ 40,000 ಕೋಟಿ IPO ಪ್ಲಾನ್ ಮಾಡ್ಬೋದು ಅಂತ ನ್ಯೂಸ್ ಇದೆ. ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ $180 ಬಿಲಿಯನ್ ಹತ್ತಿರ ಇರ್ಬೋದು ಅಂತ ಡಿಸ್ಕಷನ್ ನಡೀತಾ ಇದೆ. ಇದು ರಿಯಾಲಿಟಿ ಆದರೆ ಇಂಡಿಯಾ ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ IPO ಆಗುವ ಪಾಸಿಬಿಲಿಟಿ ಇದೆ. ರಿಲಯನ್ಸ್ ಮತ್ತು ಜಿಯೋ ಫೈನಾನ್ಸ್ ಶೇರ್ ಹೋಲ್ಡರ್ಸ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಟಾಪ್ ಬೈಯಿಂಗ್ ಸೆಕ್ಟರ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 2% ಗೇನ್ ಆಗಿದೆ. ರೀಸನ್ ಏನಂದರೆ RBI ರೀಸೆಂಟ್ಲಿ ಫಾರಿನ್ ಕ್ಯಾಪಿಟಲ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಕೆಲವೊಂದು ಸಪೋರ್ಟಿವ್ ಮೆಜರ್ಮೆಂಟ್ ಅನೌನ್ಸ್ ಮಾಡಿದರು. ಅದರಲ್ಲಿ ಕೆಲವೊಂದು ಗೌರ್ಮೆಂಟ್ ಬಾಂಡ್ಗೆ ಆಕ್ಸಿಸ್ ಮಾಡಿದ್ದಾರೆ. 15, 30 ಮತ್ತು 40 ಇಯರ್ಸ್ ಮೇಲೆ ಇರುವಂಥ ಗೌರ್ಮೆಂಟ್ ಬಾಂಡ್ಸ್ಗೆ ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ಬೋದು. ಟ್ಯಾಕ್ಸ್ ಬೆನಿಫಿಟ್ ಕೂಡ ಮಾಡಿದ್ದಾರೆ. ಗೌರ್ಮೆಂಟ್ ಬಾಂಡ್ಸ್ ಮತ್ತು ಫಾರಿನ್ ಇನ್ವೆಸ್ಟರ್ಸ್ಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ರಿಡ್ಯೂಸ್ ಮಾಡಿದ್ದಾರೆ. ಆಪರೇಷನಲ್ ಡೀಟೇಲ್ಸ್ ರಿಲೀಸ್ ಆದಮೇಲೆ PSU ಬ್ಯಾಂಕಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಕಂಡು ಬಂದಿದೆ. ಇಲ್ಲಿ ಟಾಪ್ ಬೆನಿಫಿಷರಿ ನೋಡೋದಾದರೆ SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ಮತ್ತು ಪಂಜಾಬ್ ಬ್ಯಾಂಕ್ ಆಗಿದೆ. ಅದಕ್ಕೆ ಬ್ರೋಕರೇಜ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟಿ SBIಗೆ ಬೈ ರೇಟಿಂಗ್ ಮೇಂಟೈನ್ ಮಾಡಿದ್ದಾರೆ. 1,250 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ ಕಂಪನಿಯಾದ ಅದಾನಿ ಎನರ್ಜಿ ಒಂದು ಇಂಪಾರ್ಟೆಂಟ್ ಅಕ್ವಿಜಿಷನ್ ಅನೌನ್ಸ್ ಮಾಡಿದ್ದಾರೆ. ಕಂಪನಿ ಇಂಟೆಲ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ನ 3,050 ಕೋಟಿ ಡೀಲಲ್ಲಿ ಅಕ್ವೈರ್ ಮಾಡಿದೆ. ಇಂಟೆಲ್ ಸ್ಮಾರ್ಟ್ ಕಂಪನಿ ಸ್ಮಾರ್ಟ್ ಮೀಟರ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇದೆ. ಇಂಡಿಯಾ ಸ್ಮಾರ್ಟ್ ಮೀಟರಿಂಗ್ ಗ್ರೋತ್ ನೋಡಿದರೆ ಇದು ಲಾಂಗ್ ಟರ್ಮ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು. ಅದಾನಿ ಗ್ರೂಪಿಗೆ ಇದು ಒಂದು ಪಾಸಿಟಿವ್ ಸೈನ್ ಇದೆ. ಅದೇ ರೀತಿ ಅದಾನಿ ಗ್ರೂಪ್ ಎಕ್ಸ್ಪೆನ್ಷನ್ನ ಸ್ಟ್ರಾಟಜಿ ಕಂಟಿನ್ಯೂ ಮಾಡ್ತಾ ಇದೆ. ಇವತ್ತಿನ ನಿಫ್ಟಿ 50 ಗೇನರ್ಸ್ ನೋಡಿದರೆ ಇಂಡಿಗೋ 4% ಮೇಲೆ ಹೋಗಿದೆ. ಜಿಯೋ ಫೈನಾನ್ಸ್ 2.3% ಮೇಲೆ ಹೋಗಿದೆ. ಈಚರ್ ಮೋಟರ್ಸ್, SBI ಮತ್ತು ICICI ಬ್ಯಾಂಕ್ 2% ಮೇಲೆ ಹೋಗಿದೆ. ನಿಫ್ಟಿ 50ಯ ಟಾಪ್ ಲೂಸರ್ಸ್ ನೋಡೋದಾದರೆ ONGC 2% ಕೆಳಗಡೆ ಹೋಗಿದೆ. ಟೈಟನ್ 2% ಕೆಳಗಡೆ ಹೋಗಿದೆ. NTPC ಮತ್ತು ಪವರ್ ಗ್ರಿಡ್ 1.5% ಕೆಳಗಡೆ ಬಂದಿದೆ. ಟೆಕ್ ಮಹೀಂದ್ರ 1.3% ಕೆಳಗಡೆ ಹೋಗಿದೆ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.